ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಕೂಡ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋದು ಜಲಕ್ಕೆ ಹೇಗಿದೆ ಅಂತ ನೋಡೋಣ. ಮಂಗಳೂರಿನವನು ಗ್ಯಾರಂಟಿ ಇದೊಂದು ಸತಿ ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಸ್ಪರ್ಧಿಗಳಲ್ಲಿ ಎಲಿಮಿನೇಷನ್ ಭಯ, ಯಾರಿಗೆ ಸೈ ಯಾರಿಗೆ ಗುಡ್ ಬೈ ಅಂತಂದ್ಬಿಟ್ಟು. ಇವತ್ತ ಈ ವೀಕು ಯಾರಾದ್ರೂ ಒಬ್ರು ಹೋಗೋದಂತೂ ಕನ್ಫರ್ಮ್ ಅಂತ ಇಲ್ಲಿ ಗೊತ್ತಿದೆ. ಕಳೆದ ವಾರ ನೋಡ್ಬೋದು, ಬಕೆಟ್ ಗ್ಯಾಂಗ್ ಅಲ್ಲಿ ಹೋಗಿ ಚಂದ್ರಪ್ರಭಾ ಅವರು ಸೇರ್ಕೊಂಡಿದ್ರು. ಇಲ್ಲಿ ಇಮಿಡಿಯೇಟ್ ಆಗಿ ಅವರು ಈಚೆ ಕೂಡ ಇಲ್ಲಿ ಬಂದ್ರು. ಒಂಥರ ಏನಾಗೋಗ್ಬಿಡ್ತು ಅಂದ್ರೆ ಚಂದ್ರಪ್ರಭಾ ಅವ್ರಿಗೆ ಆ ಗ್ಯಾಂಗ್ ಸೇರಿದ ತಕ್ಷಣ ಎಲ್ರಿಗೂ ಹಾಗೆ ಅನ್ಸುತ್ತೆ ಅಂತ ಕಾಣಿಸುತ್ತೆ. ಇಲ್ಲಿ ಅವ್ರು ಏನ್ ಮಾತಾಡ್ತಾರೆ, ಏನ್ ಬಿಡ್ತಾರೆ, ಯಾರ ಹತ್ರ ಏನ್ ಮಾತಾಡ್ಬೇಕು ಅನ್ನೋದೇ ಮರ್ತೋಗ್ಬಿಡ್ತಾರೆ. ಮೋಸ್ಟ್ಲಿ ಆ ಬಕೆಟ್ ಗ್ಯಾಂಗ್ಗಳ ಹತ್ರ ಕುತ್ಕೊಂಡು ಮಾತಾಡಿದ್ರೆ ಅದೇ ರೀತಿಲಿ ಚಂದ್ರಪ್ರಭಾ ಅವ್ರಿಗೆ ಆಯ್ತು ಅಂತಂದ್ಬಿಟ್ಟು ನನಗೆ ಅನ್ಸುತ್ತೆ. ಸದ್ಯ ಇಲ್ಲಿ ಪ್ರೋಮೋದಲ್ಲಿ ಬಿಟ್ಟಿರೋ ಪ್ರಕಾರ ಇಲ್ಲಿ ಮಾಳು ಅವ್ರಿಗೆ, ಧ್ರುವಂತ್ ಅವ್ರಿಗೆ, ಅಶ್ವಿನಿ ಅವ್ರಿಗೆ, ಸುದಿ ಅವ್ರಿಗೆ ಕ್ಲಾಸ್ ಸಿಗೋದು ಕನ್ಫರ್ಮ್ ಅಂತ ಗೊತ್ತಾಗ್ತದೆ. ಒಂದೊಂದು ಟೈಮು ಪ್ರೋಮೋದಲ್ಲೇ ಬೇರೆ ರೀತಿ ಇರುತ್ತೆ, ಇಲ್ಲಿ ನಾವು ನೋಡ್ಬೇಕಾದ್ರೆ ಇಲ್ಲಿ ಬೇರೆ ರೀತಿ ಇರುತ್ತೆ ಕೆಲವೊಂದು ಸತಿ. ಬಟ್ ಕೆಲವೊಂದು ಸತಿ ಗೊತ್ತಾಗುತ್ತೆ ಇಲ್ಲ ಇಂಥವ್ರಿಗೆ ಕ್ಲಾಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಫಸ್ಟ್ ಇಲ್ಲಿ ಧ್ರುವಂತ್ ಅವ್ರಿಗೆ ಎಂತ ಗೊತ್ತುಂಟ ಗಾಯ್ಸ್ ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವ್ರಿಗೆ ಅಣಿಸ್ತಾರಲ್ಲ, ಆ ಒಂದು ವಿಚಾರಕ್ಕೆ ಕ್ಲಾಸ್ ಸಿಗ್ಬೋದು ಅಂತಂದ್ಬಿಟ್ಟು ಗೊತ್ತಾಗ್ತದೆ. ಮತ್ತಿಲ್ಲಿ ಇನ್ನೊಂದು ಯಾವ ವಿಚಾರಕ್ಕೆ ಕ್ಲಾಸ್ ಸಿಗ್ಲಿ ಸಿಗದೆ ಇರಲಿ, ಇಲ್ಲಿ ಜಾನ್ವಿ ಅವ್ರನ್ನಂತೂ ಹಾಕೊಂಡು ರುಬ್ಬೋದು ಕನ್ಫರ್ಮ್ ಅಂತ ಇಲ್ಲಿ ಗೊತ್ತಾಗ್ತದೆ. ಕಳೆದ ಸೀಸನ್ ತಗೊಂಡ್ರೆ ಇಲ್ಲಿ ತ್ರಿವಿಕ್ರಮ್ ಅವರು ಇದೇ ರೀತಿಯಾಗಿ ಇಲ್ಲಿ ಹೇಳಿದ್ರು, ಸೇಮ್ ಅದೇ ರೀತಿ ಇಲ್ಲಿ ಜಾನ್ವಿ ಅವರು ಕೂಡ ತಪ್ಪು ಮಾಡಿದ್ದಾರೆ. ಒಂದಲ್ಲ ಎರಡು ಸತಿ ಇಲ್ಲಿ ಈ ವಿಚಾರನ ಮಾತಾಡಿದ್ದಾರೆ. ಮತ್ತೆ ರಿಷಾ ಅವರು, ರಾಶಿಕ್ ಅವರು ಕೂಡ ಇಲ್ಲಿ ಕಲರ್ಸ್ ಕನ್ನಡದ ಬಗ್ಗೆ ಇಲ್ಲಿ ಮಾತಾಡ್ತಿದ್ದಾರೆ. ಇವ್ರಿಗೆಲ್ಲ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಅದರಿಂದ ಅನ್ನ ಸಿಗ್ತದೆ. ಇಲ್ಲಿ ಜಾನ್ವಿ ಅವರು ಕಲರ್ಸ್ ಕನ್ನಡ ಚಾನಲ್ ಅಲ್ಲಿ ಆಂಕರಿಂಗು ಕೂಡ ಇಲ್ಲಿ ಮಾಡಿದ್ದಾರೆ, ಸದ್ಯ ಬಿಗ್ ಬಾಸ್ಗೂ ಕೂಡ ಇಲ್ಲಿ ಬಂದಿದ್ದಾರೆ. ಅವ್ರ ಬಗ್ಗೆನೇ ಏನಕ್ಕೆ ಮಾತಾಡಬೇಕು, ಇಲ್ಲಿ ಅವ್ರಿಗೆ ಗೊತ್ತಿದ್ರೆ ಆ ವಿಚಾರ ಸುಮ್ಮನೆ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನಿರ್ಬೇಕು. ಅದನ್ನ ಬಿಟ್ಬಿಟ್ಟು ಬೇರೆ ರೀತಿ ಇದನ್ನ ತೋರ್ಸಕ್ ಹೋಗ್ತಿದ್ದಾರೆ. ಅಂದ್ರೆ ಕಲರ್ಸ್ ಅವ್ರದೇ ತಪ್ಪು ಅನ್ನೋ ರೀತಿಲಿ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಸ್ಪರ್ಧಿಗಳಿಗೆ ಇಲ್ಲಿ ನಾವು ವೋಟ್ ಮಾಡ್ತಾ ಇರ್ತೀವಿ. ಕೆಲವೊಬ್ರು ಇಲ್ಲಪ್ಪ ಇವರು ನಮ್ಮ ನೆಚ್ಚಿನ ಕಂಟೆಸ್ಟೆಂಟ್, ಇವ್ರನ್ನ ನಾವು ಸೇವ್ ಮಾಡಬೇಕು ಅಂತಂದ್ಬಿಟ್ಟು ವೋಟ್ ಮಾಡ್ತಾ ಇರ್ತಾರೆ. ಜಾನ್ವಿ ಅವರು ಈ ರೀತಿ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ, ವೋಟಿಂಗ್ ಲೆಕ್ಕನೇ ತಗೊಳ್ಳಲ್ವಂತೆ, ಯಾಕೆ ಇವ್ರಿಗೆಲ್ಲ ವೋಟ್ ಮಾಡಬೇಕು, ಹೇಗಿದ್ರು ಅದೇ ಚಾನಲ್ನಲ್ಲಿ ಕೆಲಸ ಮಾಡಿದವರು ಕೂಡ ಇದೇ ರೀತಿ ಒಪಿನಿಯನ್ ಕೊಡ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಏನ್ ನಡೆಯುತ್ತೆ ಏನ್ ನಡೆಯಲ್ಲ ಅನ್ನೋ ಒಂದು ಒಪಿನಿಯನ್, ಬ್ಯಾಡ್ ಒಪಿನಿಯನ್ ಬಂದ್ಬಿಡುತ್ತೆ. ಸದ್ಯ ಜಾನ್ವಿ ಅವ್ರಿಗಂತೂ ರುಬ್ಬೋದಿಲ್ಲಿ ಕನ್ಫರ್ಮ್. ಅಂದ್ರೆ ಇದೇ ವಿಚಾರಕ್ಕೆ ಇಲ್ಲಿ ರುಬ್ತಾರೆ. ಯಾಕಂದ್ರೆ ಕಲರ್ಸ್ ಅವರು ಪುಷ್ ಮಾಡ್ತಾ ಇದಾರೆ ಸ್ಪಂದನ ಅವ್ರನ್ನ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಪುಷ್ ಮಾಡ್ಲಿ ಮಾಡದೆ ಇರ್ಲಿ, ಇಲ್ಲಿ 60% ವೋಟ್ಗಳು ಏನ್ ಬರುತ್ತೋ ಅದನ್ನ ಕನ್ಸಿಡರ್ ಮಾಡ್ತಾರೆ. ಅದೇ 100% ವೋಟ್ನು ಕೂಡ ಎಲ್ಲ ಕನ್ಸಿಡರ್ ನಾವು ಮಾಡಲ್ಲ, ಬರೀ 60%, ಇನ್ 40% ಡಿಸೈಡ್ ಮಾಡೋದು ಮ್ಯಾನೇಜ್ಮೆಂಟ್ ಇರ್ಬೋದು, ಮತ್ತೆ ಇಲ್ಲಿ ಬಿಗ್ ಬಾಸ್ ಕಡೆ ಇರ್ಬೋದು, ಈ ರೀತಿಯಾಗಿ ಇಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ. ಅರೆ ಜಾನ್ವಿ ಅವ್ರು ಏನ್ ಹೇಳ್ಬಿಟ್ರು ಅಂತಂದ್ರೆ, ಇಲ್ಲಿ ವೋಟಿಂಗ್ ಕನ್ಸಿಡರೇ ಮಾಡಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಸೂರಜ್ ಅವ್ರು ಹೇಳಿದ್ರು, ಇದು ವೀಕೆಂಡ್ ಅಲ್ಲಿ ಏನೋ ಚರ್ಚೆ ಆದ್ರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಗುಂಡಿನ ನೀವೇ ಇಲ್ಲಿ ತೋಡ್ಕೊಂಡಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು. ಅವಾಗೂ ಇಲ್ಲಿ ಜಾನ್ವಿ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಇಲ್ಲಿ ಅವ್ರು ಹೇಳ್ತಾರೆ ಏನು, ಇಲ್ಲಿ ಸ್ಪಂದನ 0 ಅನ್ನೋದು ಗೊತ್ತಾಗ್ತದೆ, ಆದ್ರೂ ಕೂಡ ಯಾಕೆ ಪುಷ್ ಮಾಡ್ತಾ ಇದಾರೆ ಅಂತಂದ್ಬಿಟ್ಟು ಕೇಳಿದ್ರು. ಇಲ್ಲಿ ಗೇಮ್ ಆಡ್ಲಿಲ್ಲ ಅಂದಿದ ತಕ್ಷಣ ಅವ್ರ ಈಚೆ ಕಳಿಸ್ಬೇಕು ಅನ್ನೋ ಒಂದು ರೂಲ್ಸ್ ಏನಾದ್ರು ಇದೆಯಾ ಬಿಗ್ ಬಾಸ್ ಬುಕ್ ಅಲ್ಲಿ? ಖಂಡಿತ ಇಲ್ಲ ಅಲ್ವಾ. ಆಗಿರೋ ಒಂದು 5-6 ವಾರ ಕಂಪ್ಲೀಟ್ ಆಗಿದೆ. ಅವ್ರಿಗೂ ಕೂಡ ಇಲ್ಲಿ ಎಷ್ಟು ಗೇಮ್ ಅಲ್ಲಿ ಆಡಕ್ ಆಗುತ್ತೋ ಅಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಿ ಜಾನ್ವಿ ಅವ್ರು ಎಲ್ಲಾದ್ರಲ್ಲೂ ಕೂಡ ಕರೆಕ್ಟಾ, ಇವಾಗ ಹೇಳ್ತಾರಲ್ಲ 100ಕ್ಕೆ 100 ಮಾರ್ಕ್ಸ್ ತೆಗೆದ್ಬಿಟ್ಟಿದ್ದಾರೆ ಇಲ್ಲಿ, ಇಲ್ಲ ಅಲ್ವಾ. ಅವ್ರದ್ದು ಕೂಡ ಎಷ್ಟೊಂದು ಮೈನಸ್ ಇದೆ. ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಈ ರೀತಿ ಮಾತಾಡೋದು, ಅಂದ್ರೆ ಈ ರೀತಿಯಾಗಿ ಮಾತಾಡಿದ್ರೆ ಬಿಗ್ ಬಾಸ್ ಮೇಲೆ ಉಳಿಯಕ್ಕಾಗತ್ತಾ, ಅದು ಕೂಡ ಇಲ್ಲಿ ಕ್ವಶನ್ ಬಂದ್ಬಿಡುತ್ತೆ. ಜಾಸ್ತಿ ನಾವು ಇಲ್ಲಿ ಕಾಣಿಸ್ಕೋಬೇಕು ಅಂತಂದ್ರೆ ಪಾಸಿಟಿವಿಟಿ ಆಗಿರ್ಬೋದು ಅಥವಾ ನೆಗೆಟಿವಿಟಿ ಆಗಿರ್ಬೋದು, ಒಟ್ನಲ್ಲಿ ನಾವು ಕಾಣಿಸ್ಕೋಬೇಕು. ಈ ರೀತಿಯಾಗಿ ಮಾತಾಡಿದ್ರೆ ಚೆನ್ನಾಗಿ ನಾವು ಕಾಣಿಸ್ಕೊಂತೀವಿ. ಮತ್ತಿಲ್ಲಿ ನಮ್ಮನ್ನೇ ಜಾಸ್ತಿ ಕಿಚ್ಚ ಸುದೀಪ್ ಸರ್ ಮಾತಾಡಿಸ್ತಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾತಾಡಿದ್ರೆ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಈ ವಿಚಾರಕ್ಕಂತೂ ಇಲ್ಲಿ ಕ್ಲಾಸ್ ಸಿಕ್ಕೇ. ಮತ್ತೆ ಇನ್ನೊಂದು ವಿಚಾರ, ಕಳಪೆ ಕೊಡ್ಬೇಕಾದ್ರೆ ಇಲ್ಲಿ ಅಶ್ವಿನಿಯವರು, ಜಾನ್ವಿಯವರು, ಧ್ರುವಂತ್ ಅವರು, ಪ್ರತಿ ಸತಿ ನೀವು ಅಬ್ಸರ್ವ್ ಮಾಡಿ ಈ ಒಂದು ಗ್ರೂಪ್ ಏನಿದೆ, ಅಶ್ವಿನಿಯವರು, ಜಾನ್ವಿಯವರು, ಸುದಿಯವರು ಇವಾಗ ಈ ವೀಕ್ ಇಲ್ಲಿ ಆ್ಯಡ್ ಆಗಿರೋದು. ಇಲ್ಲಿ ಧ್ರುವಂತ್ ಅವರು ಮಾತಿಗಷ್ಟೇ ಅವ್ರು ಹೇಳೋದು, ನಾನು ಯಾರ ಒಂದು ಗ್ರೂಪಲ್ಲೂ ಕೂಡ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇವರೇ ಇವಾಗ ಒಂದು ಗ್ರೂಪಿಸಮ್ ಅಂತ ಮಾಡ್ಕೊಂಬಿಟ್ಟು ಆ ಗ್ರೂಪಲ್ಲಿ ಬೇಡದೇ ಇರೋ ವಿಚಾರಗಳನ್ನ ಇಲ್ಲಿ ಡಿಸ್ಕಷನ್ ಕೂಡ ಇಲ್ಲಿ ಮಾಡ್ತಾ ಇರ್ತಾರೆ. ಏನೋ ಒಂದು ಸ್ವಲ್ಪ ಕೇಳಿದ್ರೆ ಸಾಕು ಇಷ್ಟು ಉದ್ದ ಭಾಷಣ ಹೊಡಿತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಸುದಿ ಅವರೇ ಇಲ್ಲಿ ಹೇಳಿದ್ರು. ನೋಡಿ, ಜೊತೆಗಿರೋರ್ಗೆನೆ ಇವ್ರ ಬಗ್ಗೆ ಯಾವ ರೀತಿಯಾದ ಒಪಿನಿಯನ್ ಇದೆ ಅಂತ ಅಂದ್ಬಿಟ್ಟು. ಇನ್ನು ಇವ್ರು ಗಿರ್ಲಿ ಅವ್ರಿಗೆ ಇಲ್ಲಿ ಹೇಳ್ತಾರೆ, ನಿನ್ ಬಗ್ಗೆ ಯಾರಿಗೂ ಕೂಡ ಒಳ್ಳೆ ಒಪಿನಿಯನ್ ಇಲ್ಲ ಅಂತ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ಅವ್ರ ಬಗ್ಗೆ ಇಲ್ಲಿ ಯಾರಿಗೂ ಒಳ್ಳೆ ಒಪಿನಿಯನ್ ಇದೆಯೋ ನನಗಂತೂ ಇಲ್ಲಿ ಗೊತ್ತಿಲ್ಲ.
ಇನ್ನು ಅಭಿ ಅವ್ರ ಹತ್ರ ಕೂಡ ಇವರು ಡಿಸ್ಕಷನ್ ಮಾಡಿದ್ರು ಒಂದು ವಿಚಾರನ. ಈ ವೀಕ್ ಎಲ್ಲ ನೀವು ನೋಡ್ಬೋದು, ಜಾನ್ವಿ ಅವರು ಧ್ರುವಂತ್ ಅವರು ಬೇಡದೇ ಇರೋ ವಿಚಾರಗಳನ್ನ ಇಲ್ಲಿ ಜಾಸ್ತಿ ಮಾತಾಡಿದ್ದಾರೆ. ಒಂದು ಧ್ರುವಂತ್ ಅವರು, ಇನ್ನೊಂದು ವಿಚಾರ ಇಲ್ಲಿ ರಾಶಿಕ್ ಅವ್ರ ಬಗ್ಗೆ ಇಲ್ಲಿ ಮಾತಾಡಿದ್ರು. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಇಲ್ಲಿ ಗೊತ್ತಾಗುತ್ತೆ. ರಾಶಿಕ್ ಅವ್ರದ್ದು ಕೂಡ ಇಲ್ಲಿ ತಪ್ಪು ಇದ್ದೇ ಇರುತ್ತೆ. ಏನಕ್ಕೆ ಅಂತಂದ್ರೆ ಯಾವಾಗ್ಲೂ ಒಂದ್ ಸೈಡ್ ನಾವು ಯೋಚನೆ ಮಾಡಬಾರ್ದು, ಎರಡು ಸೈಡು ಕೂಡ ಇಲ್ಲಿ ನಾವು ಅಳದು ತೂಗಿ ನೋಡ್ಬೇಕು. ಇಲ್ಲಿ ಅವ್ರು ತಪ್ಪು ಮಾಡಿರ್ಲಿ ಮಾಡಿಲ್ದೆ ಇರ್ಲಿ, ಇವರು ಅವ್ರ ಬಾಯಿಂದ ಹೇಳಿದ್ದು ತಪ್ಪು ಅಂತ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಧ್ರುವಂತ್ ಅವ್ರಿಗೆ ಯಾಕೆ ಬೇಕು, ಇಲ್ಲಿ ರಾಶಿಕ್ ಅವ್ರು ಯಾರ ಜೊತೆ ಬೇಕಾದ್ರೂ ಫ್ರೆಂಡ್ಶಿಪ್ ಅಲ್ಲಿ ಇರ್ಲಿ ಅಥವಾ ಬೇರೆ ಯಾವುದೇ ಒಂದು ವಿಚಾರ ಎಲ್ಲಿ ಬೇಕಾದ್ರೂ ಕುತ್ಕೊಂಡು ಮಾತಾಡ್ಲಿ, ಇವ್ರಿಗೆ ಏನಾಗಬೇಕು ಅದರಿಂದ ಫಸ್ಟ್ ಇಲ್ಲಿ ಅಭಿ ಅವ್ರ ಹತ್ರ ಹೋಗ್ತಾರಂತೆ. ಆ ನಂತರ ಧ್ರುವಂತ್ ಅವ್ರ ಹತ್ರ ಬಂದು ಬೇರೆ ರೀತಿಯಾಗಿ ಇಲ್ಲಿ ಅವ್ರು ಹೇಳಿದ್ದು ನಂದು ಬೆಲ್ಟು ಬ್ರಷ್ ಎಲ್ಲ ಎತ್ತಿಟ್ಕೊಂಡ್ರು ಅಂತ ಅಂದ್ಬಿಟ್ಟು, ಇದೆಲ್ಲ ಯಾಕೆ ಬೇಕು, ಅವ್ರ ಇಷ್ಟ ಇಲ್ವಾ ಬಿಟ್ಬಿಡು, ಮಾತಾಡೋದೇ ಬೇಕಾಗಿಲ್ಲ. ಬಟ್ ಇದನ್ನ ಬೇರೆಯವ್ರ ಹತ್ರ ಹೋಗಿ ಬೇರೆ ರೀತಿ ಹೇಳ್ತಾರಲ್ಲ, ಇದು ತುಂಬಾನೇ ಒಂದು ದೊಡ್ಡ ತಪ್ಪು. ವಿಟಿ ಹಾಕಿ ತೋರಿಸಿ ಇಲ್ಲಿ ಧ್ರುವಂತ್ ಅವ್ರದ್ದು ತಪ್ಪಿದೆಯಾ ಅಥವಾ ರಾಶಿಕ್ ಅವ್ರದ್ದು ತಪ್ಪಿದೆಯಾ ಅಂತ ತೋರ್ಸಿದ್ರೆ ತುಂಬಾನೇ ಒಳ್ಳೇದು ಅಂತ ನನಗನ್ಸುತ್ತೆ. ಇದಾಗಿದ ತಕ್ಷಣ ಇಲ್ಲಿ ರಾಶಿಕ್ ಅವ್ರಿಗೂ ಕೂಡ ಕ್ಲಾಸ್ ತಗೊಳ್ಳೋದು ಏನಕ್ಕೆ ಅಂತಂದ್ರೆ ಸುಮಾರು 2 ವಿಷಯ ಇದೆ. ಒಂದು ಥೂ ಅಂತ ಉಗ್ದಿದ್ ವಿಚಾರ, ಒಂದು ಯಾವುದೋ ಒಂದು ಇದರಲ್ಲಿ ಸಿನಿಮಾದಲ್ಲೂ ಕೂಡ ಅಷ್ಟೇ, ನೀನ್ ಏನ್ ಬೇಕಾದ್ರೂ ಅನ್ನೋ ಥೂ ಅಂತ ಅನ್ಬೇಡ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಥೂ ಅಂತ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಉರಿಯುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅದನ್ನು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದೆ ಈ ತರ ಮಾತಾಡಿರೋದು ಕೂಡ. ರಾಶಿಕ್ ಅವ್ರು ಏನಪ್ಪಾ ಅಂತಂದ್ರೆ ಮಾಡ್ಬೇಡ ಅಂತ ಅಂದಿದ ತಕ್ಷಣ ಮಾಡುವವ್ರು ಹೇಳ್ತಾರೆ ಬೇಡ ಅಪ್ಪಿ ಇವೆಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರೆ ಮತ್ತೆ ಥೂ ಅಂತಾರೆ. ಆನಂತರ ಇಲ್ಲಿ ಗಿಲಿಯೋರೆ ಏನ್ ಥೂ ಬಿಡ್ರಪ್ಪ ಅಂತ ಇಲ್ಲಿ ಅಂತಾರೆ. ಆ ಒಂದು ಟೈಮಲ್ಲಿ ಅದು ಕಾಮಿಡಿ ತರ ಇಲ್ಲಿ ಕಂಡಿರ್ಬೋದು. ಬಟ್ ಇಲ್ಲಿ ಮೇನ್ ಆಗಿ ಮಾಡುವವ್ರಿಗೆ ಬಿಗ್ ಬಾಸ್ ಅವ್ರು ಹೇಳಿದ್ದೇನೋ, ಅವ್ರಿಗೆ ಯಾರೆಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರಕ್ಕೆ ಅರ್ಹರಲ್ವೋ, ಅಂದ್ರೆ ಅವ್ರು ನಾಮಿನೇಟ್ ಮಾಡಿ ಅಂತ ಇಲ್ಲಿ ಅಧಿಕಾರ ಕೊಟ್ಟಿದ್ರು, ಅವ್ರು ಮಾಡಿದ್ರು, ಅದಕ್ಕೆ ಏನು ಕೂಡ ಮಾಡೋಕ್ಕಾಗಲ್ಲ. ಇಲ್ಲಿ ರಾಶಿಕ್ ಅವ್ರಿಗೂ ಆ ಪ್ಲೇಸ್ ಅಲ್ಲಿ ಇದ್ದಿದ್ರೆ ಸೂರಜ್ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ರ, ಅದೇ ರೀತಿ ಫೇವರಿಸಮ್ ಮಾಡ್ಕೊಂಡು ಮಾಡಿದ್ರು. ಯಾವ ರೀತಿ ಇಲ್ಲಿ ಮಾಡಿದ್ರು ಅದು ಮಾಡುವವರಿಗೆ ಬಿಟ್ಟಿದ್ದು. ಇವ್ರು ಯಾಕೆ ಥೂ ಘೀ ಅಂತೆಲ್ಲ ಇಲ್ಲಿ ಉಗಿಯೋದು, ಮಾಡುವವರು ಕೂಡ ಅದೇ ರೀತಿ ಮಾಡಿದ್ರ, ಮುಳ್ಳಿಂದನೇ ತೆಗಿಬೇಕು ಅಂತ ಹೇಳ್ತಾರಲ್ಲ, ಇಲ್ಲಿ ಮುಳ್ಳಿಂದನೇ ತೆಗಿಯಕ್ಕೆ ಹೋಗೋದ್ರ, ಇಲ್ಲ ಅವರು ಅಪ್ಪಿ ಅಂತ ಕೂಡ ಇಲ್ಲಿ ಮಾತಾಡಿದ್ರು. ಬರೀ ಕಸ ಹಾಕಿಕ್ಕೆ ಇಷ್ಟೊಂದು ಮಾತಾಡ್ತಾ ಇದಾರೆ. ಇನ್ನೂ ತುಂಬಾನೇ ಇದೆ. ಇಲ್ಲಿ ಇವ್ರು ಮಾಡಿದ್ದು ಎಷ್ಟು ಸರಿ ಇದೆ, ಒಂದು ಗೇಮ್ನ ಅವರು ಬ್ಯಾಲೆನ್ಸಿಂಗ್ ಟಾಸ್ಕ್ ಯಾವ್ದ್ರಲ್ಲ ಒಂದ್ರಲ್ಲಿ ಗೆಲ್ತಾರೆ, ಗೆದ್ದಿದ ತಕ್ಷಣ ಇಲ್ಲಿ ಡಿಸ್ಕಷನ್ ಮಾಡ್ಬೇಕಾದ್ರೆ ನೀವು ಸ್ಪಂದನ ಅವ್ರನ್ನ ನಾಮಿನೇಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕುತ್ಕೊಂತಾರೆ. ನೋಡಿ, ಅವ್ರಿಗೊಂದು ಪವರ್ ಸಿಕ್ಕಿದ್ರು ಕೂಡ, ಒಂದು ಇಮ್ಯುನಿಟಿ ಪವರ್ ಸಿಕ್ಕಿದ್ರು ಕೂಡ ಅದನ್ನ ಹಾಳು ಮಾಡ್ಕೊಂಡ್ರು. ಇದಕ್ಕೆ ಅವರಿಗೆ ಕ್ಲಾಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಅನ್ಕೊಂತೀನಿ. ಯಾಕಂತಂದ್ರೆ ಒಂದು ಗೇಮ್ ಅಂತ ಕೊಟ್ಟಾಗ ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟು ಗೇಮ್ನ ಡಿಸೈನ್ ಕೂಡ ಇಲ್ಲಿ ಮಾಡಿರ್ತಾರೆ, ಮತ್ತೆ ಆಡ್ಬೇಕಾದ್ರೆ ಸ್ಪರ್ಧಿಗಳು ಕೂಡ ಇಲ್ಲಿ ಕಷ್ಟಪಟ್ಟು ಆಡಿರ್ತಾರೆ. ಆದ್ರೆ ಇವ್ರುಗಳು ಏನ್ ಮಾಡ್ಕೊಂಡ್ರು ಅಂದ್ರೆ ಅದನ್ನ ಹಾಳು ಮಾಡ್ಕೊಂಡ್ರು. ಒಬ್ರು ಸೇವ್ ಆಗ್ಬೋದಿತ್ತು, ಇಲ್ಲಿ ಅವರು ಸೇವ್ ಗಿಲ್ಲಿ ನಟ ಅವ್ರು ಹೇಳಿದ್ರಲ್ಲ ನಿನ್ನೆ, ಫಸ್ಟ್ ಮಾಡುವವ್ರು ಕೊಟ್ಟಾಗ ನನಗೂ ಕೂಡ ಬೇಜಾರಾಯ್ತು. ಒಂದು 2 ದಿವಸ ಆದ್ಮೇಲೆ ನನಗೂ ಕೂಡ ಅದು ಗೊತ್ತಾಯ್ತು ಅಂತ ಅಂದ್ಬಿಟ್ಟು ಈ ಒಂದು ವಿಚಾರದಲ್ಲಿ ಮಾಡುವವರು ಮಾಡಿದ್ದೆ ಇಲ್ಲಿ ಕರೆಕ್ಟು ಅಂತ ಕೂಡ ಇಲ್ಲಿ ನನಗೆ ಅನ್ನಿಸ್ತು. ಅವರು ಹೇಳ್ಬೇಕಾದ್ರೆ ಅಂದ್ರೆ ಅವ್ರದ್ದೊಂದು ಒಪಿನಿಯನ್ ಏನಿತ್ತು ಅದನ್ನ ಹೇಳ್ಬೇಕಾದ್ರೆ ಇಲ್ಲಿ ಮಿಸ್ಟೇಕ್ ಹೇಳಿರ್ಬೋದೇನೋ ಒಂದು ಪಕ್ಷ. ಆದ್ರೆ ಇವ್ರುಗಳನ್ನ ನಾಮಿನೇಟ್ ಮಾಡಿದ್ರಲ್ಲ, ಅವ್ರು ಸೇವ್ ಆಗ್ಬೇಕು ಅನ್ನೋದಕ್ಕಿಂತ ಎದುರುಗಡೆ ಇರೋರು ನಾಮಿನೇಟ್ ಆಗ್ಲಿಲ್ವಲ್ಲ ಅನ್ನೋ ದುಃಖನೇ ಅವರಲ್ಲಿ ಜಾಸ್ತಿ ಇತ್ತು. ಗಿಲ್ಲಿಯವರು ಅದನ್ನೇ ಇಲ್ಲಿ ಹೇಳಿದ್ದು ಕರೆಕ್ಟ್ ಆಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಈಗ ರೀಸನ್ ಕೊಡ್ಬೇಕಾದ್ರೆ ಕರೆಕ್ಟ್ ಆದ ರೀಸನ್ ಇರಬೇಕು ಅಂತ ಅಂದ್ಬಿಟ್ಟು ಸುದಿ ಅವ್ರು ಹೇಳಿದ್ರು. ಅವ್ರು ಎಷ್ಟು ಪರ್ಫೆಕ್ಟ್ ಆಗಿ ಇಲ್ಲಿ ಡಿಸಿಷನ್ ಕೊಡ್ಬೇಕಾದ್ರೆ ಇಲ್ಲಿ ಅವ್ರು ನಾಮಿನೇಟ್ ಮಾಡ್ತಾ ಇದಾರೆ. ಮತ್ತೆ ಕಳಪೆ ಕೊಡ್ಬೇಕಾದ್ರೆ ಇವ್ರುಗಳೆಲ್ಲ ಡಿಸ್ಕಷನ್ ಮಾಡ್ಕೊಡ್ಬೋದಂತೆ, ಮಾಡುವವ್ರು ಮಾತ್ರ ಅವ್ರಿಗೆ ಏನಾರ ಅನ್ಸಿದ್ ಹೇಳಿದ್ರೆ ಅದು ತಪ್ಪು ಅಂತ ಇಲ್ಲಿ ಮಾತಾಡ್ತಾರೆ. ಈ ಒಂದು ವಿಚಾರಕ್ಕೆ ಇಲ್ಲಿ ಕ್ಲಾಸ್ ಸಿಗಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ. ಮಾಡುವವರಿಗೆ ಸ್ವಲ್ಪ ಸಿಗ್ಬೋದೇನೋ, ಏನಕ್ಕೆ ಅಂತಂದ್ರೆ ಸ್ವಲ್ಪ ಗೇಮ್ ಆಡ್ಬೇಕಾದ್ರೆ ಆ ಬಾಲ್ ಎಲ್ಲ ತೆಕ್ಕೊಟ್ರಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗ, ಸ್ವಲ್ಪ ಅರ್ಥ ಮಾಡ್ಕೊಂಡು ಆಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ಬೋದೇನೋ ಅಂತ ಇಲ್ಲಿ ಅನಿಸ್ತದೆ. ರಾಶಿಕಾ ಅವ್ರಿಗಂತೂ ಇಲ್ಲಿ ಕ್ಲಾಸ್ ಸಿಕ್ಕೇ. ಸುದ್ದಿಯವ್ರಿಗೂ ಕೂಡ ಇಲ್ಲಿ ಅಷ್ಟೇ, ಇಲ್ಲಿ ಗೇಮ್ ಆಡಪ್ಪ ಅಂತ ಅಂದ್ರೆ ಒಂದು ಫಿಸಿಕಲಿ ಮೆಂಟಲಿ ಎರಡರಲ್ಲೂ ಕೂಡ ಸ್ಟ್ರಾಂಗ್ ಇಲ್ಲ. ಒಟ್ಟ ನನ್ನ ಸೇವ್ ಮಾಡಿ, ನಾನು ಆಟ ಆಡ್ಲಿ ಬಿಡ್ಲಿ ಪ್ಲೀಸ್, ನಾನು ಇದೊಂದನ್ನೇ ಇಲ್ಲಿ ಕೇಳ್ಕೊಂತಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದು ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ಅಲ್ಲಿ ಅವರಿಗೆ ಸರಿನಾ ಅಂತ ಅಂದ್ಬಿಟ್ಟು ಸ್ವಲ್ಪ ಲೆಕ್ಕಾಚಾರ ಹಾಕ್ಬಿಟ್ಟು ನೋಡ್ಬೇಕಾಗುತ್ತೆ. ಒಂದು ಮೆಣಸಿನ್ಕಾಯಿ ತಿನ್ಸೋ ಟಾಸ್ಕ್ ಕೂಡ ಇಲ್ಲಿ ಕೊಟ್ಟಿದ್ರು. ಅವಾಗ ಜಾನ್ವಿ ಅವರು ಅಶ್ವಿನಿ ಅವರು ಮೈಕ್ ತೆಗೆದುಬಿಟ್ಟು ಮಾತಾಡಿದ್ರು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವರೇ ಇಲ್ಲಿ ಹೇಳಿದ್ರು. ಅದಾದ್ಮೇಲೆ ಆ ಒಂದು ಸಿಚುವೇಶನ್ ನೀವು ನೋಡ್ಬೇಕು, ನಿಮ್ ಬಾಯಿ ನಿಮ್ಗೆ ಮುಳು ಆಗುತ್ತೆ ಅಂತ ಅಂದ್ಬಿಟ್ಟು, ಅಂದ್ರೆ ಅವ್ರ ಮಾತೆ ಅವ್ರಿಗೆ ಮುಳು ಆಗುತ್ತೆ ಅಂತ ಅಂದ್ಬಿಟ್ಟು ಜಾನ್ವಿ ಅವರು ಕ್ಯಾಕರ್ಸಿ ಉಗಿದ್ರು ಅಶ್ವಿನಿಗಳವ್ರಿಗೆ. ಇದಾಗಿದ್ದು ಒಂದು ಅರ್ಧ ಗಂಟೆ 1 ಅವರ್ ಆಗಿಲ್ಲ, ಇಬ್ರು ಕೂಡ ಕಾಚಾ ದೋಸ್ತಿಗಳು ಅನ್ನೋ ತರ ಮತ್ತೆ ಇಲ್ಲಿ ಒಂದಾಗ್ಬಿಟ್ಟು ಮಾತಾಡಿದ್ರು. ಆದ್ರೆ ಮೈಕ್ ತೆಗೆದು ಮಾತಾಡಿದ್ದು ತಪ್ಪಲ್ವಾ ಈ ಒಂದು ವಿಚಾರ, ಅದು ಡ್ರೆಸ್ಸಿಂಗ್ ರೂಮ್ ಅಂತ ಇಲ್ಲಿ ಹೇಳಿದ್ದಾರೆ ಅಶ್ವಿನಿಗಳವರು. ಬೇಕಂತಾನೆ ಮಾತಾಡ್ಕೊಂಡಿದ್ವಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಈ ಒಂದು ವಿಚಾರಕ್ಕೆ ಕ್ಲಾಸ್ ಸಿಗ್ಬೋದು. ಜಾನ್ವರಿಗೆ ಸುಮಾರು ವಿಚಾರಕ್ಕೆ ಇಲ್ಲಿ ಕ್ಲಾಸ್ ಸಿಗ್ಬೋದು. ಅಶ್ವಿನಿಗಳವರಿಗೆ ಸ್ವಲ್ಪ ವಿಚಾರಗಳಿಗೆ ಅಂದ್ರೆ ನೀವು ನೋಡೋದು ಲಾಸ್ಟ್ ಕಿಚನ ಪಂಚಾಯತಿಲಿ ಯಾವ ರೀತಿ ಇಲ್ಲಿ ಕ್ಲಾಸ್ ಸಿಕ್ಕಿತ್ತು ಆ ರೀತಿಯಾಗಿ ಸಿಕ್ಕಲ್ಲ. ಒಂದು ಚೂರು ಎಲ್ಲ ಒಂದು 2-3% ಸಿಕ್ಕಿದ್ರೆ ಸಿಗ್ಬೋದು. ಅದು ಕೂಡ ಇಲ್ಲದೆ ಇದ್ರು ಕೂಡ ಇಲ್ಲಿ ಆಶ್ಚರ್ಯ ಏನಿಲ್ಲ. ಯಾಕಂದ್ರೆ ಒಂದು ಕಳಪೆ ಕೊಡ್ಬೇಕಾದ್ರೆ ಮಾತಾಡ್ಕೊಂಡಿದ್ರು, ಮತ್ತೆ ಇಲ್ಲಿ ಮೈಕ್ ತೆಗೆದು ಕೂಡ ಇಲ್ಲಿ ಮಾತಾಡಿದ್ದಾರೆ. ಈ 2 ವಿಚಾರಕ್ಕೆ ಅವರಿಗೆ ಸ್ವಲ್ಪ ಕ್ಲಾಸ್ ತಗೊಂಡ್ರೆ ತಗೊಳ್ಬಹುದು ಅಂತ ಇಲ್ಲಿ ಅನಿಸ್ತದೆ.
ಧ್ರುವಂತವ್ರಿಗೆ ಇಲ್ಲಿ ಇನ್ನೊಂದು 2 ವಿಚಾರಕ್ಕೂ ಕೂಡ ಇಲ್ಲಿ ಕ್ಲಾಸ್ ಸಿಗುತ್ತೆ. ಯಾವ್ದ್ಯಾವ್ದು ಅಂತಂದ್ರೆ, ಒಂದು ರಕ್ಷಿತ್ ಅವ್ರ ಬಗ್ಗೆ ಅಣಗಿಸಿದ್ದು, ಇನ್ನೊಂದು ಆ ನಂತರ ಅವ್ರಿಗೆ ವೀಕೆಂಡ್ ಅಲ್ಲಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ತಲ್ಲ ಕಿಚ್ಚ ಸುದೀಪ್ ಸರ್ ಅಂತ ಇಲ್ಲಿ ಹೇಳ್ತಾ ಇದಾರೆ. ಅವ್ರೇನ ಕೈ ಎತ್ತಿದ್ರೆ ಇಲ್ಲಿ ಇಳಿಸ್ಬಿಡ್ತಾರಂತೆ, ಅವ್ರಿಗೆ ಅವಕಾಶನೇ ಕೊಡಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸುಮಾರು 2 ಸತಿ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರು ಮಾತಾಡೋದಲ್ಲಿ ಅರ್ಥನೇ ಇರಲ್ಲ. ಇಲ್ಲಿ ಯಾರೋ ಏನೋ ಹೇಳಿರ್ತಾರೆ, ಅದನ್ನ ಇವ್ರು ಬೇರೆ ರೀತಿ ಅರ್ಥ ಮಾಡ್ಕೊಂಡ್ಬಿಟ್ಟು ಅದನ್ನ ಹೇಳಕ್ ಹೋಗ್ತಾರೆ. ಅದಕ್ಕೆ ಇಲ್ಲಿ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ. ಆದ್ರೆ ನಿನ್ನೆ ಒಂದು ಏನಾಯ್ತು ಅಂತಂದ್ರೆ, ಇಲ್ಲಿ ಅಶ್ವಿನಿ ಅವರು ಮತ್ತೆ ಇಲ್ಲಿ ಸುದಿ ಅವರು, ಜಾನ್ವಿ ಅವರು ಎಲ್ಲರೂ ಕುತ್ಕೊಂಡು ಇಲ್ಲಿ ಮಾತಾಡ್ತಾ ಇರ್ತಾರೆ. ಅವಾಗ ಇಲ್ಲಿ ಸ್ವಲ್ಪ ಜನಕ್ಕೆ ಮಾತಾಡಕ್ಕೆ ಅವಕಾಶನೇ ಮಾಡಿಕೊಡಲ್ಲ, ಮತ್ತೆ ಫೇವರಿಸಮ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಇಲ್ಲಿ ಧ್ರುವಂತ್ ಅವರು ಮಾತಾಡ್ತಾರೆ. ಈ ಒಂದು ವಿಟಿ ಪ್ಲೇ ಆಗಬಹುದೇನೋ, ಯಾಕಂತಂದ್ರೆ ಲೈವ್ ಅಲ್ಲೂ ಕೂಡ ಸುಮಾರು ಕಡೆ ಇಲ್ಲಿ ಸೌಂಡ್ ಮ್ಯೂಟ್ ಮಾಡ್ತಾರೆ. ಅಬ್ಸರ್ವ್ ಮಾಡಿರ್ತೀರ, ಲೈವ್ ನೋಡೋರಿಗೆ ಗೊತ್ತಿರುತ್ತೆ. ಸುಮಾರು ಕಡೆ ಇಲ್ಲಿ ಸ್ವಲ್ಪ ಮ್ಯೂಟ್ ಮಾಡಿದ್ರು. ಅಲ್ಲಿ ಏನು ಹೇಳಿದ್ದಾರೆ, ಯಾರಿಗೋಸ್ಕರ ಇಲ್ಲಿ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವರು ಒಬ್ರು ಹೆಸರುಗಳನ್ನ ತಗೊಂಡಿದ್ರು. ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಿರೋ ಪ್ರಕಾರ ಇಲ್ಲಿ ರಕ್ಷಿತ್ ಅವ್ರಿಗೆ ಫೇವರಿಸಮ್ ಮಾಡ್ತಾ ಇರಬಹುದು ಅಂತ ಹೇಳಿರ್ಬೋದೇನೋ, ನನ್ನ ಒಂದು ಗೆಸ್ಸಿಂಗು ಅಷ್ಟೇ. ರಕ್ಷಿತ್ ಅವ್ರ ವಿಚಾರ ಬಂದಾಗ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ, ಇಲ್ಲಿ ರಕ್ಷಿತ್ ಅವ್ರ ಕನ್ನಡ ನನಗೆ ಓಕೆ, ನಿಮಗ್ ಓಕೆನಾ ಅಂತಂದ್ರೆ ಧ್ರುವಂತ್ ಅವ್ರು ಇಲ್ಲ ಅಣ್ಣ ಅಂತ ಇಲ್ಲಿ ಅಂತಾರೆ. ಅಷ್ಟಕ್ಕೆ ಇಲ್ಲಿ ಸೈಲೆಂಟ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಬೇಕಂತಾನೆ ರಕ್ಷಿತ್ ಅವ್ರಿಗೆ ಫೇವರಿಸಮ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಮಾತಾಡಿರಬಹುದು. ಇದಕ್ಕೆ ಅಶ್ವಿನಿ ಗೌಡ ಅವರು ಕೂಡ ಹಿಂಗೆ ತಲೆ ಆಡಿಸ್ಕೊಂಡು ಇದ್ರು. ಅವ್ರೇನ್ ಮಾತಾಡಿದ್ರು ಅಂತ ಕೂಡ ಇಲ್ಲಿ ಲೈವ್ ಅಲ್ಲಿ ಫುಲ್ ಆಗಿ ಬಿಟ್ಟಿಲ್ಲ. ಕೆಲವೊಂದು ವಿಚಾರಗಳನ್ನ ಇಲ್ಲಿ ಲೈವ್ ಇದ್ರು ಕೂಡ ಅದನ್ನ ಕಟ್ ಮಾಡ್ಬಿಟ್ಟು ಇಲ್ಲಿ ಇಟ್ಟಿರ್ತಾರೆ. ಇವ್ರು ಮಾತಾಡಿದೀನಿ ಅಂತ ಅಂದ್ರೂ ಕೂಡ ಅದನ್ನ ಮಾತಾಡಿಲ್ಲ ಅಂತ ಅಂದ್ಬಿಟ್ಟು ಇದನ್ನ ಹೇಳ್ಬಿಡ್ತಾರೆ. ವಿಟಿ ಹಾಕ್ಲಾ ಅಂತಾಗೇನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರಲ್ಲ, ಅದಕ್ಕೋಸ್ಕರನೇ ಇಲ್ಲಿ ಸುಮಾರು ಕೆಲವೊಂದು ವಿಟಿಗಳನ್ನ ಇಲ್ಲಿ ಹಾಗೆ ಇಟ್ಟಿರ್ತಾರೆ. ಇದಾಗಿದ ತಕ್ಷಣ ಮುಖ್ಯವಾಗಿ ಒಂದು ಬಾಲ್ ಟಾಸ್ಕ್ ನೀವೆಲ್ಲರೂ ಕೂಡ ಇಲ್ಲಿ ನೋಡಿದ್ದೀರಾ. ಇಲ್ಲಿ ಅಶ್ವಿನಿ ಗೌಡ ಅವರು ಬಾಲ್ ಇಂದ ತಲ್ಲಬೇಕು ಅಂತ ಅಂದಾಗ ರಾಶಿಕ್ ಅವರು ಬಾಲ್ನ ಎತ್ಕೊಂಡು ಮೂವ್ ಆಗ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಈ ಸೈಡ್ ಇಂದ, ಅಂದ್ರೆ ಬಾಲ್ನ ಸೈಡಲ್ಲಿ ಇಟ್ಕೊಂಡಿರ್ತಾರೆ, ಈ ಸೈಡಲ್ಲಿಂದ ಹಿಂಗೆ ಪುಷ್ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಮೈನಸ್ ಏನಪ್ಪಾ ಅಂತಂದ್ರೆ, ಹೊರಗಡೆ ಹೋಗಿದ ತಕ್ಷಣ ಔಟ್ ಅಲ್ವಾ. ಇಲ್ಲಿ ರಕ್ಷಿತಾ ಅವ್ರನ್ನ ಅವರು ತಳ್ಳೋ ಬರದಲ್ಲಿ ಇಲ್ಲಿ ಅಶ್ವಿನಿ ಅವರು ಕೂಡ ಈಚೆ ಹೋದ್ರು. ಆದ್ರೆ ಆ ಒಂದು ಟೈಮಲ್ಲಿ ಇಲ್ಲ, ಫಸ್ಟ್ ರಕ್ಷಿತಾ ಹೋಗಿದ್ದು ಆಮೇಲೆ ನಾನು ಹೋದೆ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ರೂಲ್ಸ್ ಬಿಕ್ಕಲ್ಲಿ ಅದು ಇತ್ತೋ ಏನೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಒಬ್ರು ಮಾತ್ರನೇ ಈಚೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ತಳ್ಳೋ ಬರದಲ್ಲಿ, ರಕ್ಷಿತಾ ಅವ್ರನ್ನ ತಳ್ಳೇಬೇಕು ಅನ್ನೋ ಬರದಲ್ಲಿ ಅವರು ಕೂಡ ಇಲ್ಲಿ ಈಚೆ ಬಂದ್ಬಿಟ್ರು. ಅವಾಗ ಅವರು ಕೂಡ ಔಟೇ ಅಲ್ವಾ. ಏನು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡ್ಬೇಕು. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟ ಚರ್ಚೆ ಆಗ್ತದೆ. ಇಲ್ಲಿ ಮೇಯ್ನ್ ಆಗಿ ಅಶ್ವಿನಿ ಗೌಡ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಟ್ಟಲ್ಲಿ ಹೇಗಾದ್ರೂ ಮಾಡಿ ಅವಳನ್ನ ಮನೆಯಿಂದ ಓಡಿಸ್ಬೇಕು ಅಂತ ಅಂದ್ಬಿಟ್ಟು. ಇದು ಸಾಧ್ಯ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೀನಿ. ರಕ್ಷಿತ್ ಅವ್ರು ಕೂಡ ಇಲ್ಲಿ ಚಾಲೆಂಜ್ ಹಾಕಿದ್ದಾರೆ, ನಿಮ್ಮನ್ನ ಕಳ್ಸೆ ನಾನು ಮನೆಯಿಂದ ಹೊರಗಡೆ ಹೋಗೋದು ಅಂತ ಬಿಟ್ಟು. ಈ ಒಂದು ಬಾಲ್ ಟಾಸ್ಕ್ ಏನಿತ್ತು, ಈ ಒಂದು ಟಾಸ್ಕ್ ಬಗ್ಗೆ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಇದಕ್ಕೆ ವಿಟಿ ಮೂಲಕನೇ ಉತ್ತರ ಕೊಡಬೇಕಿದೆ. ಕೆಲವೊಂದ್ಸತಿ ನಾವು ಅನ್ಕೊಂಡು ಸತ್ಯನೂ ಆಗಿರುತ್ತೆ, ಸುಳ್ಳು ಕೂಡ ಇಲ್ಲಿ ಆಗಿರುತ್ತೆ. ಕೆಲವೊಬ್ಬರಿಗೆ ನಾವು ಮಾತಾಡೋದು ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಅಂತೂ ಆಗ್ತದೆ. ಇಲ್ಲಿ ಅವರು ಬಾಲಿಂದ ತಳ್ಳಿಲ್ಲ, ಕೈಯಿಂದ ಪುಷ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಕೂಡ ಅಬ್ಸರ್ವ್ ಮಾಡಿದೆ, ನನಗೂ ಹಾಗೆ ಅನ್ನಿಸ್ತು. ಯಾಕಂದ್ರೆ ಕೈಯಿಂದ ತಳ್ಳಿದ್ದಾರೆ ಅಂತ ಅಂದ್ಬಿಟ್ಟು ಬಾಲ್ ಸೈಡಲ್ಲೇ ಇದೆ. ಬಟ್ ಬಾಲ್ ಅಂದ್ರೆ ಹೀಗೆ ಇವರು ರಘು ಅವ್ರು ಮಾಡಿದ್ರಲ್ಲ, ಈಸಿಯಾಗಿ ಎಲ್ಲಾರನ್ನೂ ಕೂಡ ನೀವು ನೋಡ್ಬೋದು, ಬಾಲಿಂದನೇ ಇಲ್ಲಿ ಪುಷ್ ಮಾಡಿದ್ರು. ಅದರಲ್ಲೂ ಕೂಡ ಕಾಕ್ರೋಚ್ ಸುದೀರ್ ಒಂದು ಕೈಯೇ ಮುಗಿದ್ಬಿಟ್ರು ಬಿಡಿ. ಅಶ್ವಿನಿ ಗೌಡ ಅಂದ್ರೆ ಹುಡುಗಿರು ಆಡ್ಬೇಕಾದ್ರೆ ಇಲ್ಲಿ ಮೋಸ ಆಗಿದೆ ಅಂತ ಕೂಡ ನನಗೂ ಇಲ್ಲಿ ಅನಿಸ್ತು. ಯಾಕಂದ್ರೆ ಕ್ಲಿಯರ್ ಕಟ್ ಆಗಿ ಇಲ್ಲಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾರೆ. ಅದಕ್ಕೋಸ್ಕರನೇ ಹೇಳ್ತಿರೋದು. ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಔಟ್ ಆದ್ರು ಅಂತಾನು ನನಗೆ ಅನ್ಸುತ್ತೆ. ಅವರು ಕೂಡ ಇಲ್ಲಿ ರಕ್ಷಿತ್ ಅವ್ರನ್ನ ಈಚೆ ತಳ್ಳಿದ ತಕ್ಷಣ ಹೊರಗಡೆ ಬಂದುಬಿಟ್ರು. ಅವಾಗ ಅವರು ಕೂಡ ಔಟೇ ಅಲ್ವಾ. ಆದ್ರೂ ಕೂಡ ಅವರು ನೆಕ್ಸ್ಟ್ ರೌಂಡ್ಗೂ ಕೂಡ ಇಲ್ಲಿ ಆಡ್ತಾರೆ. ಈ ಒಂದು ವಿಚಾರನ ಇಲ್ಲಿ ವಿಟಿ ಹಾಕ್ಬಿಟ್ಟು ತೋರಿಸ್ಬಿಟ್ಟು ಯಾರ್ದು ತಪ್ಪು ಯಾರ್ದು ಸರಿ ಅಂತ ತೋರಿಸಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಒಂದು ಕ್ಲಿಯಾರಿಟಿಯನ್ನು ಸಿಕ್ಬಿಡುತ್ತೆ. ಇಲ್ಲಪ್ಪ ನಾವು ಅನ್ಕೊಂಡಿದ್ದು ತಪ್ಪಿದ್ರೆ ತಪ್ಪು ಅಂತ ಒಪ್ಕೊಂಡ್ಬಿಡೋಣ, ಇಲ್ಲ ಅಂತಂದ್ರೆ ಬಿಡಿ ಏನು ಮಾಡೋಕ್ಕಾಗಲ್ಲ, ಅವ್ರು ಮಾಡಿದ್ ಕರೆಕ್ಟು ಅಂತಾನೆ ಇತ್ತು ಅಂತಂದ್ರೆ ಓಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ಬೇಕಾಗತ್ತೆ. ವೀಕ್ಷಕರೇ, ಇವತ್ತಿನ ಪಂಚಾಯಿತಿಯಲ್ಲಿ ನನ್ನ ಪ್ರಕಾರ ಈ ಎಲ್ಲಾ ವಿಚಾರಗಳನ್ನ ತಗೊಂಡು ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಮತ್ತೆ ಕಳಪೆ ಉತ್ತಮ, ನಾನು ಕೂಡ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಶ್ವಿನಿ ಗೌಡ ಅವ್ರಿಗೆ ಇಲ್ಲಿ ಉತ್ತಮ ಸಿಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂತಂದ್ರೆ ಮೇನ್ ಆಗಿ ಕಳಪೆ ವಿಚಾರ ಬಂದಾಗ ಇವರೆಲ್ಲರೂ ಕೂಡ ಡಿಸ್ಕಷನ್ ಮಾಡಿದ್ದು ಮೇನ್ ಆಗಿ ತಪ್ಪು. ಅದ್ರಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ಇದ್ರಲ್ವಾ, ಅವ್ರು ಹೇಗೆ ಉತ್ತಮ ಆಗ್ತಾರೆ. ಕೇವಲ ಒಂದೇ ಒಂದು ಪಾಯಿಂಟ್ ಇಂದ ರಕ್ಷಿತಾ ಅವ್ರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆಯಲ್ಲಿ ಮಿಸ್ ಆಯ್ತು ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ಇಲ್ಲಿ ಉತ್ತಮನು ಕೂಡ ಮಿಸ್ ಆಗಬಹುದಿತ್ತಲ್ಲ. ಹೌದು, ಆಟ ಎಲ್ಲ ಚೆನ್ನಾಗಿ ಆಡಿದ್ದಾರೆ, ಬಟ್ ಈ ರೀತಿ ಡಿಸ್ಕಷನ್ ಮಾಡ್ತಾರಲ್ಲ, ಮತ್ತೆ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ಕೊಂಡು ಬಂದಿದಾರಲ್ಲ, ಅವರು ಮಾತಾಡೋದನ್ನ ಕಡಿಮೆ ಮಾಡಿರಬಹುದು. ಈಗ ಕೆಲವೊಬ್ರು ಇಲ್ದೇ ಇರೋದನ್ನ ಇಲ್ಲಿ ತೋರಿಸ್ಕೊಳ್ಳೋಕೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕ್ ಅವರು ಇಲ್ಲಿ ಹೇಳಿದ್ರು ರಿಷಾ ಅವ್ರ ಬಗ್ಗೆ. ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಯಾಕಂತಂದ್ರೆ ಕಳಪೆ ಬರಲಿ ಅಥವಾ ಯಾರನ್ನ ಮನೆಯಿಂದ ಈಚೆ ಹಾಕೋದಿರ್ಲಿ, ಅವ್ರಿಗೆ ಗೊತ್ತಿದೆ ಕಿಚ್ಚನ ಮೆಚ್ಚುಗೆ ಚಪ್ಪಳೆ ತಗೋಬೇಕು, ಇಲ್ಲಿ ಗಿಲ್ಲಿಯವ್ರಿಗೆ ಉರಿಸ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಅವ್ರು ಸೈಲೆಂಟ್ ಆಗಿ ಇರಬಹುದು ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ನನಗೆ ಅನ್ನಿಸ್ತು.
ನೋಡೋಣ ಈ ವಾರ ಯಾರಿಗೆ ಕಿಚ್ಚರ ಮೆಚ್ಚುಗೆ ಚಪ್ಪಾಳೆ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬೇಜಾರು ಮಾಡ್ಕೊಳ್ದೆ ಏನೇ ಆದ್ರೂ ಕೂಡ ನೀಟಾಗಿ ನಿಭಾಯಿಸ್ಕೊಂಡು ಹೋಗಿದ್ದು ಇಲ್ಲಿ ರಘು ಅವರು. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಗೇಮ್ ಅಂತ ಕೂಡ ಬಂದಾಗ ನೀವು ನೋಡ್ಬೋದು, ಆರಾಮಾಗಿ ಇಲ್ಲಿ ಗೇಮ್ ಆದ್ರು, ನಾಮಿನೇಟ್ ಆಗಿದ್ರು ಕೂಡ ಅವ್ರ ತಂಡಕ್ಕೆ ಅವರು ಹೋಗಿ ಆಟ ಆಡಿ ಗೆಲ್ಲಿಸ್ಕೊಡ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ರು. ಸೇವ್ ಆಗ್ಬೇಕು ಅಂತ ಮಾತಾಡ್ಬೇಕಾದ್ರೂ ಕೂಡ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನನ್ನ ಸೇವ್ ಮಾಡಿ ಅಂತ ಕೇಳಲಿಲ್ಲ ಅಂತ ಕೂಡ ಇಲ್ಲಿ ಅಶ್ವಿನಿ ಅವರು ಹೇಳಿದ್ರು, ರಿಷಾ ಅವರು ಕೂಡ ಇಲ್ಲಿ ಹೇಳಿದ್ರು, ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಮತ್ತೊಮ್ಮೆ ಇಲ್ಲಿ ರಘು ಅವರಿಗೆ ಸಿಗುತ್ತಾ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ಆಲ್ರೆಡಿ ಇವಾಗ ಅವರು 2 ಸತಿ ಕ್ಯಾಪ್ಟನ್ ಆಗಿದ್ದಾರೆ. ಹಾಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಇಲ್ಲಿ ರಘು ಅವರಿಗೆ ಸಿಗುತ್ತಾ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ಅವರು ಆಟ ಅಂತ ಬಂದಾಗ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಆಟ ಆಡ್ತಾ ಇದ್ದಾರೆ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಕೂಡ ತುಂಬಾ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಯಾರಿಗೆ ಸಿಗ್ಬೇಕು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.